ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಸೊ ತುಂಬಾ ಜನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅದರಲ್ಲಿ ವಿಡಿಯೋ ಪೋಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಬಟ್ ಯಾವ ರೀತಿ ಮಾಡಬೇಕು, ಏನೆಲ್ಲ ಎಕ್ವಿಪ್ಮೆಂಟ್ಸ್ಗಳು ಬೇಕಾಗುತ್ತೆ, ಇದ್ರ ಒಂದು ನಾಲೆಜ್ ಇಲ್ಲ. ಆರ್ಎಲ್ಸ್ ಮೇ ಬಿ ನಾಲೆಜ್ ಇದೆ ಬಟ್ ಕನ್ಫ್ಯೂಷನ್ ಇದೆ ಅಂತ ಆದ್ರೆ, ಸೊ ಈ ವಿಡಿಯೋದಲ್ಲಿ ನೀವು ಯೂಟ್ಯೂಬ್ ವಿಡಿಯೋಸ್ನ ಪೋಸ್ಟ್ ಮಾಡ್ಬೇಕಂತ ಆದ್ರೆ ಏನೆಲ್ಲ ಮೇನ್ ಆಗಿ ಎಕ್ವಿಪ್ಮೆಂಟ್ಸ್ಗಳು ಬೇಕು, ಸೆಟಪ್ ಯೂಟ್ಯೂಬ್ ಸ್ಟುಡಿಯೋ ಸೆಟಪ್ ಯಾವ ರೀತಿ ಇರಬೇಕು. ಸೊ ಇದು ಬಂದ್ಬಿಟ್ಟು ಮಿನಿಮಮ್ ಸೆಟಪ್ ವಿಡಿಯೋ ಆಗಿರುತ್ತೆ. ಅಂದ್ರೆ ಕಮ್ಮಿ ಬಜೆಟ್ ಅಲ್ಲಿ, ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ನೀವು ಯಾವ ರೀತಿ ಯೂಟ್ಯೂಬ್ ಸ್ಟುಡಿಯೋ ಸೆಟಪ್ ಅನ್ನು ಮಾಡಬಹುದು, ಇದರ ಒಂದು ಇನ್ಫಾರ್ಮೇಶನ್ ನಾನು ಪ್ರೊವೈಡ್ ಮಾಡ್ತೇನೆ. ಸೊ ನಾನು ಈ ಒಂದು ಇನ್ಫಾರ್ಮೇಶನ್ ಯಾವ ಬೇಸಿಸ್ ಅಲ್ಲಿ ಕೊಡ್ತಾ ಇದ್ದೇನೆ ಅಂದ್ರೆ, ನಾನು ಯೂಟ್ಯೂಬ್ ರೂಟ್ಸ್ ಇನ್ಸ್ಟಿಟ್ಯೂಟ್ ಈ ಒಂದು ಚಾನಲ್ ಅನ್ನು ಆಲ್ಮೋಸ್ಟ್ ಒಂದು 3 years ಇಂದ ಆಕ್ಟಿವ್ ಆಗಿ ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ರೆಗ್ಯುಲರ್ ಬೇಸಿಸ್ ಅಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಮತ್ತೆ ನನ್ನ ಈ ಒಂದು ಜರ್ನಿಯಲ್ಲಿ ಸ್ಟಾರ್ಟ್ ಮಾಡ್ಬೇಕಂತಾದ್ರೆ ನಾನು ಯಾವ ರೀತಿ ನಾನು ವಿಡಿಯೋಸ್ಗಳನ್ನ ರೆಕಾರ್ಡ್ ಮಾಡ್ತಾ ಇದ್ದೆ, ನನ್ನ ಒಂದು ಸ್ಟುಡಿಯೋ ಸೆಟಪ್ ಯಾವ ರೀತಿ ಮಾಡ್ತಾ ಇದ್ದೆ, ಸೊ ಮಿನಿಮಮ್ ಎಕ್ವಿಪ್ಮೆಂಟ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಹೇಗೆ ಸ್ಟಾರ್ಟ್ ಮಾಡಿದೆ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಮೇ ಬಿ ಯಾರು ಯೂಟ್ಯೂಬ್ಗೆ ತುಂಬಾ ಹೊಸಬ್ರು, ಅವ್ರಿಗೆ ನನ್ನ ಒಂದು ವಿಡಿಯೋ ಥ್ರೂ ಹೆಲ್ಪ್ ಆಗ್ಬೋದು ಅಂತ ನಾನು ಅನ್ಕೊಳ್ತೇನೆ. ಸೊ ನೀವು ಒಂದು ಮಿನಿಮಮ್ ಯೂಟ್ಯೂಬ್ ಸೆಟಪ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀರಾ, ಕಮ್ಮಿ ಬಜೆಟ್ ಅಲ್ಲಿ ಸೆಟಪ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀರಾ ಅಂತ ಆದ್ರೆ ಈ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಸೊ ಫಸ್ಟ್ ಥಿಂಗ್, ಸೊ ನೀವು ಇವಾಗ ಜಸ್ಟ್ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ. ಸೊ ನಿಮ್ಮ ಹತ್ರ ಏನೋ ಒಂದು ಕಂಟೆಂಟ್ ಇದೆ, ನಿಮ್ಮ ಹತ್ರ ಯಾವುದೋ ಒಂದು ನಾಲೆಜ್ ಇದೆ, ಯಾವ್ದ್ರ ಥ್ರೂ ಜನರಿಗೆ ಹೆಲ್ಪ್ ಆಗ್ಬೋದು ಅಂತ ನೀವು ಅನ್ಕೊಂಡಿದ್ದೀರಾ, ಅದರ ರಿಲೇಟೆಡ್ ನೀವು ವಿಡಿಯೋಸ್ಗಳನ್ನ ಪೋಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ. ಸೊ ಮಿನಿಮಮ್ ಸೆಟಪ್ ಯಾವ ರೀತಿ ಇರಬೇಕು ಲೋ ಬಜೆಟ್ ಅಲ್ಲಿ ಅನ್ನುವಂಥದ್ದು. ಸೊ ಫಸ್ಟ್ ಥಿಂಗ್, ನೀವು ಮೇನ್ ಆಗಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲದೆ, ಝೀರೋ ಇನ್ವೆಸ್ಟ್ಮೆಂಟ್ ಇಂದ ನೀವು ಫಸ್ಟ್ ನಿಮ್ಮ ಒಂದು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಶುರು ಮಾಡಿ. ಇದು ನನ್ನ ಒಂದು ಜೆನ್ಯೂನ್ ಆದ ಒಂದು ಅಡ್ವೈಸ್ ಮತ್ತೆ ಗೈಡೆನ್ಸ್, ಟಿಪ್ಸ್ ಅಂತ ಅನ್ಕೊಳ್ಳಿ. ಏನು ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ಝೀರೋ ಇನ್ವೆಸ್ಟ್ಮೆಂಟ್ ಇಂದ ನಿಮ್ಮ ಒಂದು ವಿಡಿಯೋಸ್ಗಳನ್ನ ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡಿ. ಸೊ ಝೀರೋ ಇನ್ವೆಸ್ಟ್ಮೆಂಟ್ ಏಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆಬ್ವಿಯಸ್ಲಿ ಇವಾಗ ನೀವು ಯೂಟ್ಯೂಬ್ನ ವಿಡಿಯೋಸ್ಗಳನ್ನ ರೆಕಾರ್ಡ್ ಮಾಡ್ಬೇಕಂತ ಆದ್ರೆ ಕ್ಯಾಮ್ರಾ ಬೇಕು. ಸೊ ಕ್ಯಾಮ್ರಾಗೆ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಆಬ್ವಿಯಸ್ಲಿ ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಅಂತೂ ಇದ್ದೇ ಇರುತ್ತೆ. ಸೊ ಇವಾಗ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದೆ. ಸೊ ಸ್ಮಾರ್ಟ್ ಫೋನ್ ಅಂತೂ ನಿಮ್ಮ ಹತ್ರ ಇರುತ್ತೆ. ಅದನ್ನ ನೀವು ಆಬ್ವಿಯಸ್ಲಿ ವಿಡಿಯೋ ರೆಕಾರ್ಡ್ಗೆ ಅಂತ ನೀವು ಪರ್ಚೇಸ್ ಮಾಡಿರಲ್ಲ, ನಿಮ್ಮ ಯೂಸ್ಗಂತ, ಪರ್ಸನಲ್ ಯೂಸ್ಗಂತ ನೀವು ಪರ್ಚೇಸ್ ಮಾಡಿರ್ತೀರ. ಸೊ ಆದ್ರಿಂದ ಇದೇ ಸ್ಮಾರ್ಟ್ ಫೋನ್ ನ ಯೂಸ್ ಮಾಡಿಕೊಂಡು ನೀವು ವಿಡಿಯೋಸ್ಗಳನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ನಿಮ್ಗೆ ಬೇಕಾಗಿರುವಂತ ಸೆಟಪ್, ಸಿಂಪಲ್ ಆದ ಸೆಟಪ್ ಬಂದ್ಬಿಟ್ಟು, ನಿಮ್ಮ ಮನೆಯಲ್ಲಿ ವಿಂಡೋ ಏರಿಯಾ ಇದ್ರೆ ಆ ವಿಂಡೋ ಏರಿಯಾದಲ್ಲಿ ಪ್ರಾಪರ್ ಆಗಿ ನ್ಯಾಚುರಲ್ ಸನ್ಲೈಟ್ ಬರ್ತಾ ಇದೆ ಅಂತ ಆದ್ರೆ ಆ ಏರಿಯಾದಲ್ಲಿ ನೀವು ರೆಕಾರ್ಡಿಂಗ್ ಸೆಟಪ್ ಅನ್ನು ಮಾಡ್ಕೊಳ್ಳಿ. ಸೊ ರೂಮಲ್ಲಿ ಲೈಟ್ಸ್ ಇದೆ ಅಂತ ಆದ್ರೆ, 2-3 ಲೈಟ್ಸ್ ಇದೆ ಅಂತ ಆದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ವಿಂಡೋ ಮೇನ್ ಲೈಟ್ ಆಗಿ ನೀವು ಯೂಸ್ ಮಾಡ್ಕೊಂಡು ನೀವು ರೆಕಾರ್ಡಿಂಗ್ ನ ಸ್ಟಾರ್ಟ್ ಮಾಡೋದು ಉತ್ತಮ. ಸೊ ಬ್ಯಾಕ್ ಅಲ್ಲಿ ಯಾವುದೇ ರೀತಿ ಸ್ಕ್ರೀನ್ ಇರ್ಬೋದು, ಮೇ ಬಿ ವಾಲ್ ಇರ್ಬೋದು, ಒಂದು ಪ್ಲೇನ್ ವಾಲ್ ಇರ್ಬೋದು, ಇಲ್ಲ ವಾಲ್ ಅಷ್ಟು ನೀಟಾಗಿ ಇಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೋದು, ಒಂದು ಕರ್ಟೆನ್ ನೀವು ಹಾಕ್ಬೋದು. ಸೊ ಕರ್ಟೆನ್ ಹಾಕ್ಲಿಕ್ಕೆ ಒಂದು ಏನಾದ್ರು ಸೆಟಪ್ ಮಾಡ್ಕೊಳ್ಳಿ, ಒಂದು ಜುಗಾಡ್ ಮಾಡ್ಕೊಳ್ಳಿ. ಸೊ ಇಲ್ದಿದ್ರೆ ವಾಲ್ ಡಿಸೆಂಟ್ ಆಗಿದೆ ಅಂತ ಆದ್ರೆ ವಾಲ್ ನ ಯೂಸ್ ಮಾಡಿ. ಬಟ್ ಜಾಸ್ತಿಯಾಗಿ ಹಿಂದ್ಗಡೆ ಇರುವಂತ ಸೆಟಪ್ ಮೇಲೆ ನೀವು ಫೋಕಸ್ ಮಾಡಬೇಡಿ. ನಿಮ್ಗೆ ಮೇನ್ ಆಗಿ ಇವಾಗ ವಿಡಿಯೋ ಪೋಸ್ಟ್ ಮಾಡಬೇಕು, ನಿಮ್ಗೆ ವಿಡಿಯೋ ನಿಮ್ಮ ಒಂದು ಕಂಟೆಂಟ್ ಮೇಲೆ ನೀವು ಫೋಕಸ್ ಮಾಡಿ. ಸೊ ಕಂಟೆಂಟ್ ಮೇಲೆ ನೀವು ವರ್ಕ್ ಮಾಡಿ. ನಿಮ್ಮ ಒಂದು ಕಂಟೆಂಟ್ ಜನರಿಗೆ ಯೂಸ್ ಆಗ್ಬೇಕು. ಇದ್ರ ಬೇಸಿಸ್ ಅಲ್ಲಿ ನೀವು ಆ ಕಂಟೆಂಟ್ ನ ಕ್ರಿಯೇಟ್ ಮಾಡಿ ಅದನ್ನ ಡೆಲಿವರ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಅದು ಬಿಟ್ಟು ನೀವು ಸೆಟಪ್ಗೆ, ಲೈಟಿಂಗಿಗೆ ಇದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಫಸ್ಟ್ ಥಿಂಗ್, ನಿಮ್ಮ ಒಂದು ಫೋನ್ ಇಂದ ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈ ರೀತಿ ನೀವು ವಿಡಿಯೋಸ್ಗಳನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದ್ ಸ್ವಲ್ಪ ವಿಡಿಯೋಸ್ ಆದ್ಮೇಲೆ ನಿಮ್ಗೆ ಇವಾಗ ಒಂದು ಕ್ಯಾಮ್ರಾ ಫೇಸಿಂಗ್ ಒಂದು ಕಾನ್ಫಿಡೆನ್ಸ್ ಬಂತು. ಅದ್ರ ನಂತರ ನೀವು ಸಪೋಸ್ ಸ್ವಲ್ಪ ಸೆಟಪ್ ಮಾಡ್ತೀರಂತ ಹೇಳಿದ್ರೆ 3 ಪಾಯಿಂಟ್ ಲೈಟ್ ಎಫೆಕ್ಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ. 3 ಪಾಯಿಂಟ್ ಲೈಟ್, ಸೊ ನೀವು ವಿಡಿಯೋದಲ್ಲಿ ನಿಮ್ಮ ಒಂದು ಫೇಸ್ ಪ್ರಾಪರ್ ಆಗಿ ಕಾಣಿಸಿದ್ರೆ ತುಂಬಾ ಒಳ್ಳೇದು. ಸೊ
3 ಪಾಯಿಂಟ್ ಲೈಟ್ ಅಂದ್ರೆ ಒಂದು ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ, ಸೊ ಲೆಫ್ಟ್ ಸೈಡ್ ಅರೌಂಡ್ ಒಂದು 60 ಡಿಗ್ರಿ ಆಂಗಲ್ ಅಲ್ಲಿ ನಿಮ್ಗೆ ಲೈಟ್ ಬೀಳುವಂತದ್ದು. ಇನ್ನೊಂದು ರೈಟ್ ಸೈಡ್ ಅಲ್ಲಿ, ಸೊ ರೈಟ್ ಸೈಡ್ ಅಲ್ಲಿ ಇರುವಂತ ಲೈಟ್, ಸೊ ಲೆಫ್ಟ್ ಯಾವ್ದಾದ್ರು ಒಂದು ಲೈಟ್ ನಿಮ್ಗೆ ಅದು ಕೀ ಲೈಟ್ ಆಗಿರ್ಬೇಕು, ಅಂದ್ರೆ ನಿಮ್ಮ ಮ್ಯಾಕ್ಸಿಮಮ್ ಫೇಸ್ ಕವರ್ ಆಗುವಂತದ್ದು ಲೈಟ್ ಆಗಿರ್ಬೇಕು. ಸೊ ಮೇ ಬಿ ನಿಮ್ಮ ರೂಮ್ ಅಲ್ಲಿ ಯಾವ್ದಾದ್ರು ಒಂದು ವಾಲ್ ಅಲ್ಲಿ ಟ್ಯೂಬ್ ಲೈಟ್ ಇದೆ, ಬಲ್ಬ್ ಇದೆ ಅಂತ ಆದ್ರೆ ಅದನ್ನ ಮೇನ್ ಲೈಟ್ ಆಗಿ ನೀವು ಯೂಸ್ ಮಾಡ್ಕೋಬಹುದು. ಅದು ನಿಮ್ಮ ಮ್ಯಾಕ್ಸಿಮಮ್ ನಿಮ್ಮನ್ನು ಕವರ್ ಮಾಡುತ್ತೆ. ಆಗ ಬರೀ ಒಂದು ಲೈಟ್ ಯೂಸ್ ಮಾಡಿದಾಗ ಏನಾಗುತ್ತೆ, ಇನ್ನೊಂದ್ ಸೈಡ್ ನಿಮ್ಮ ಫೇಸ್ ಇದ್ದು ಇನ್ನೊಂದ್ ಸೈಡ್ ಸ್ವಲ್ಪ ಶ್ಯಾಡೋ ಇರುತ್ತೆ, ಅದನ್ನ ಜಸ್ಟ್ ಸ್ವಲ್ಪ ಕವರ್ ಮಾಡಕ್ಕೆ ಏನ್ ಮಾಡಿ, ಇನ್ನೊಂದ್ ಸೈಡ್ ಅಲ್ಲಿ ಪಾಸಿಬಲ್ ಆದ್ರೆ ಇನ್ನೊಂದು ಲೈಟ್ ನ ಯೂಸ್ ಮಾಡಿ. ನಿಮ್ಮ ರೂಮ್ ಅಲ್ಲಿ ಇನ್ನೊಂದು ಲೈಟ್ ಪೊಸಿಷನ್ ಇದೆ ಅಂತ ಆದ್ರೆ ಅಲ್ಲಿ ಬಲ್ಬ್ ಏನಾದ್ರು ಹಾಕಿ ಅವಾಗ ಇನ್ನೊಂದ್ ಸೈಡ್ ನಿಮ್ಮ ಫೇಸ್ಗೆ ಲೈಟ್ ಬೀಳುತ್ತೆ. ಈ ರೀತಿ ಮಾಡ್ಕೋಬಹುದು. ಇಲ್ಲ ಇನ್ನೊಂದ್ ಸೈಡ್ ಯಾವುದೇ ರೀತಿ ಆಪ್ಷನ್ ಇಲ್ಲ ಅಂತ ಆದ್ರೆ, ಮೇ ಬಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಂತ ಆದ್ರೆ ಒಂದು ಸಣ್ಣದಾದ ಒಂದು ಟ್ರೈಪಾಡ್ ಸ್ಟ್ಯಾಂಡ್ ವಿತ್ ಲೈಟ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಅಮೆಝಾನ್ ಅಲ್ಲಿ ನಿಮ್ಗೆ ಈ ಒಂದು ಸೆಕೆಂಡರಿ ಲೈಟ್ ಆಪ್ಷನ್ಸ್ಗಳು ತುಂಬಾ ಸಿಗುತ್ತೆ. ಅರೌಂಡ್ 200-300 ಇಂದ ಹಿಡಿದು ಮ್ಯಾಕ್ಸಿಮಮ್ ರೇಂಜ್ ತನಕ ಇರುತ್ತೆ. ಸೊ ಇದು ಒಂದು ಸೆಕೆಂಡರಿ ಲೈಟ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದು ಬಿಟ್ಟು ಥರ್ಡ್ ಲೈಟ್, ಸೊ ಇದು ಬಂದ್ಬಿಟ್ಟು ನಿಮ್ಮ ಹಿಂದ್ಗಡೆ ಲೈಟ್ ಮೇ ಬಿ ಏನ್ ಮಾಡಿ ವಾಲಿಗೆ ಫೇಸಿಂಗ್ ಮಾಡಿ ಹಾಕಿ. ಇವಾಗ ಇದೇ ವಿಡಿಯೋದಲ್ಲಿ ನೀವು ನೋಡ್ಬೋದು, ನಾನು ಹಿಂದ್ಗಡೆ ಒಂದು ಲೈಟ್ ನ ಯೂಸ್ ಮಾಡಿದ್ದಾನೆ. ಸೊ ಅದು ಲೈಟ್ ಏನ್ ಮಾಡುತ್ತೆ, ಒಂದು ಡೆಪ್ತ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಒಂದು ಕಾಂಪ್ಲಿಮೆಂಟರಿ ಲೈಟ್ ಅಂತ ಹೇಳ್ಬೋದು, ಒಂದು ಸಬ್ಸ್ಟಿಟ್ಯೂಟ್ ಲೈಟ್ ಅಂತ ಹೇಳ್ಬೋದು. ಸೊ ಅದು ಬೇಕಂತಿಲ್ಲ, ಅದು ಇದ್ರೆ ನಿಮ್ಮ ಇಮೇಜ್ಗೆ ನಿಮ್ಮ ಒಂದು ವಿಡಿಯೋದಲ್ಲಿ ಒಂದು ಡೆಪ್ತ್ ಅನ್ನು ಕೊಡುತ್ತೆ. ಓಕೆ, ಸೊ ಪಾಸಿಬಲ್ ಆದ್ರೆ ಆ ಲೈಟ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇವಾಗ ಆ ಲೈಟ್ ಯಾವ್ದು ಸಹ ಇರ್ಬೋದು, ಒಂದು ಜಸ್ಟ್ ನೀವೊಂದು ಈ ರೀತಿ ಟೇಬಲ್ ಲ್ಯಾಂಪ್ ಇದ್ರೆ ಅದನ್ನ ಯೂಸ್ ಮಾಡ್ಬೋದು, ಇಲ್ಲದಿದ್ರೆ ಒಂದು ಹ್ಯಾಂಗಿಂಗ್ ಲೈಟ್ ಇದ್ರೆ ಅದನ್ನ ನೀವು ಯೂಸ್ ಮಾಡ್ಬೋದು. ಇಲ್ದ್ರೆ ಏನು ಇಲ್ಲ, ನಿಮ್ಮ ಹತ್ರ ಒಂದು ಟಾರ್ಚ್ ಇದೆ ಅಂತ ಆದ್ರೆ ಅದನ್ನ ವಾಲ್ಗೆ ಫೇಸ್ ಮಾಡಿ ಹಾಗೆ ಸಹ ಯೂಸ್ ಮಾಡ್ಬೋದು. ಈ ರೀತಿ ತುಂಬಾ ಚೀಪರ್ ಆಪ್ಷನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನೀವು ಅದು ಥರ್ಡ್ ಲೈಟ್ ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇದು ಮೇನ್ ಆಗಿ ಇದು ಬೇಕಿರುವಂತದ್ದು. ನೆಕ್ಸ್ಟ್ ಥರ್ಡ್ ವೆರಿ ಇಂಪಾರ್ಟೆಂಟ್ ಆಗಿ ಬೇಕಾಗುವಂತ ಎಕ್ವಿಪ್ಮೆಂಟ್. ಸಪೋಸ್ ಇವಾಗ ನಿಮ್ಗೆ ಇನ್ನೂ ಸ್ವಲ್ಪ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಆದ್ರೆ ನೀವೇನ್ ಮಾಡಿ, ಮೈಕ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ. ಮೈಕ್ ಅಂದ್ರೆ ಆಡಿಯೋ ಕ್ಲಾರಿಟಿ ಎಷ್ಟು ಒಳ್ಳೇದಿರ್ತದೆ ಅಷ್ಟು ನಿಮ್ಮ ವಿಡಿಯೋ ಚೆನ್ನಾಗಿ ಬರುತ್ತೆ. ಸೊ ಆಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಡಿಯೋಗೆ ಪಾಸಿಬಲ್ ಆದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಮೊಬೈಲ್ ಕ್ಯಾಮರಾದಿಂದ ನೀವೇನು ಕ್ಯಾಪ್ಚರ್ ಮಾಡ್ತೀರಾ ಅದು ಆಡಿಯೋ ಟಿಲ್ ಪರ್ಟಿಕ್ಯುಲರ್ ಡಿಸ್ಟೆನ್ಸ್. ಓಕೆ, ಸಪೋಸ್ ನೀವು ಕ್ಯಾಮ್ರಾನ ದೂರ ಫೇಸ್ ಮಾಡ್ತೀರಂತ ಆದ್ರೆ ಅವಾಗ ಆಡಿಯೋ ಅಷ್ಟು ಕ್ಲಾರಿಟಿ ಬರಲ್ಲ. ಅವಾಗ ನೀವು ಏನ್ ಯೂಸ್ ಮಾಡ್ಬೋದು ಅಂದ್ರೆ ಒಂದು ಸಿಂಪಲ್ ಆದ ಒಂದು ಲೆವೆಲರ್ ಮೈಕ್ ನ ಯೂಸ್ ಮಾಡ್ಬೋದು. ಲೆವೆಲರ್ ಮೈಕ್ ಬಂದ್ಬಿಟ್ಟು ಅದೊಂದು ವೈರ್ ಇರುತ್ತೆ, ಅದರಿಂದ ಮೊಬೈಲ್ಗೆ ಕನೆಕ್ಟ್ ಆಗಿರುತ್ತೆ. ಇನ್ನೊಂದು ಸೈಡ್ ನೀವು ಇಲ್ಲಿ ಕಾಲರ್ಗೆ ಕ್ಲಿಪ್ ಮಾಡಿರ್ತೀರಾ. ಓಕೆ, ಈ ಮೈಕ್ ನ ನೀವು ಯೂಸ್ ಮಾಡ್ಬೋದು. ಇದು 200-300 ರೇಂಜ್ ಅಲ್ಲೂ ಸಿಗುತ್ತೆ. ಸಪೋಸ್ ನೀವು ಸ್ವಲ್ಪ ಬ್ರ್ಯಾಂಡಿಗೆ, ಒಳ್ಳೆ ಬ್ರ್ಯಾಂಡಿಗೆ ಹೋಗ್ತೀರಾ ಅಂತ ಆದ್ರೆ ಬೋಯಾದು ಲೆವೆಲರ್ ಮೈಕ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದು ಕೆಲವು ಆಫರ್ ಟೈಮ್ ಅಲ್ಲಿ 700-800 ರುಪೀಸ್ಗೂ ನಿಮ್ಗೆ ಸಿಗುತ್ತೆ. ಇದು ವೈರ್ಡ್ ಇರುತ್ತೆ. ಸೊ ಇದನ್ನ ನೀವು ಯೂಸ್ ಮಾಡ್ಬೋದು. ಇಲ್ಲ ನಿಮ್ಮ ಹತ್ರ ಬಜೆಟ್ ಇದ್ದಂತಾದ್ರೆ ನೀವು ವೈರ್ಲೆಸ್ ಈ ಮೈಕ್ಗಳನ್ನ ಯೂಸ್ ಮಾಡ್ಬೋದು. ಸೊ ಅದರಲ್ಲಿ ಒಂದು ಫೋನಿಗೆ ಒಂದು ರಿಸೀವರ್ ಇರುತ್ತೆ, ಇನ್ನೊಂದು ಈ ರೀತಿ ಕನೆಕ್ಟರ್ ಇರುತ್ತೆ. ಸೊ ರಿಸೀವರ್ನ ನಿಮ್ಗೆ ಫೋನ್ಗೆ ಕನೆಕ್ಟ್ ಮಾಡಬೇಕು. ಸೊ ಇನ್ನೊಂದು ಸೈಡ್ ಈ ರೀತಿ ಪ್ಲಗ್ ಮಾಡಬೇಕು. ಸೊ ಅಗೇನ್ ಇದರಲ್ಲಿ ಕೆಲವು ಬ್ರ್ಯಾಂಡ್ಸ್ಗಳು ನಿಮ್ಗೆ ತುಂಬಾ ಕಮ್ಮಿಗೆ ಸಿಗುತ್ತೆ. 2000, 1500, 3000 ಈ ರೇಂಜ್ ಅಲ್ಲಿ ಸಿಗುತ್ತೆ. ಇದು ಬಂದ್ಬಿಟ್ಟು ಹೈಲ್ಯಾಂಡ್ ಅವ್ರದ್ದು. ಇದಕ್ಕೆ ನಾನು ಆಫರ್ ಟೈಮ್ ಅಲ್ಲಿ ನಾನು ಇದಕ್ಕೆ 7.5 ಪೇ ಮಾಡಿದ್ದೆ, 7500 ಪೇ ಮಾಡಿದ್ದೆ ಬಿಗ್ ಬಿಲಿಯನ್ ಡೇ ಟೈಮ್ ಅಲ್ಲಿ. ಸೊ ಬೇಕಾದ್ರೆ ಇದಕ್ಕೂ ನೀವು ಹೋಗ್ಬೋದು. ಅಗೇನ್ ಕೆಲವು ಬ್ರ್ಯಾಂಡ್ಸ್ ಇದು ನಿಮ್ಗೆ 1000-2000 ವೈರ್ಲೆಸ್ ಮೈಕ್ ಸಿಗುತ್ತೆ. ಇವನ್ ಬೋಯಾ ಅವ್ರದ್ದು ವೈರ್ಲೆಸ್ ಮೈಕ್ ಮೇ ಬಿ 2000-3000 ರುಪೀಸ್ಗೆ ನಿಮ್ಗೆ ಸಿಗುತ್ತೆ. ಓಕೆ, ಸೊ ನಿಮ್ಗೆ ವೈರ್ಲೆಸ್ ಅಲ್ಲಿ ಒಂದು ಅಡ್ವಾಂಟೇಜ್ ಅಂದ್ರೆ ನಿಮ್ಗೆ ಯಾವುದೇ ರೀತಿ ಕೇಬಲ್ ಇರಲ್ಲ, ತುಂಬಾ ಫ್ರೀ ಆಗಿ ನೀವು ಮಾತಾಡ್ಬೋದು. ಇದೊಂದು ಅಡ್ವಾಂಟೇಜ್ ಇರುತ್ತೆ. ಬಟ್ ವೈರ್ಡ್ ಅಲ್ಲಿ ಕ್ಲಾರಿಟಿ ತುಂಬಾ ಚೆನ್ನಾಗಿ ಬರುತ್ತೆ, ಯಾಕಂದ್ರೆ ವೈರ್ಡ್ ಆಗಿರೋದ್ರಿಂದ. ಓಕೆ, ಸೊ ಡಿಪೆಂಡಿಂಗ್ ಆನ್ ನಿಮ್ಮ ಬಜೆಟ್ ನೀವು ಮೇನ್ ಆಗಿ ಈ ಆಪ್ಷನ್ಸ್ ಗಳಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ನೀವು ಸ್ಟಾರ್ಟ್ ಮಾಡುವಾಗ ಜಸ್ಟ್ ಫೋನ್ ಯೂಸ್ ಮಾಡಿ ಸ್ಟಾರ್ಟ್ ಮಾಡಿ. ಆಬ್ವಿಯಸ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಬರಲ್ಲ. ಸೊ ಒಂದ್ಸರಿ ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಬಂತು, ನಿಮ್ಮ ಕಂಟೆಂಟ್ ಡೆಲಿವರಿಯಲ್ಲಿ ಇಂಪ್ರೂವೈಸೇಷನ್ ಆಗ್ತಾ ಬಂತು, ಆಮೇಲೆ ಸ್ಲೋಲಿ
ಏನ್ ಮಾಡಿ, ಲೈಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಆಮೇಲೆ ಆಡಿಯೋಗೆ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ನಾನು ಹೇಳೋದಾದ್ರೆ, ಸೊ ಫಸ್ಟ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ನಿಮ್ಮ ಆಡಿಯೋ ಗೇರ್ಗೆ ಇರಲಿ, ಅದ್ರ ನಂತರ ಲೈಟ್ಗೆ ಇರಲಿ. ಸೊ ಬ್ಯಾಕ್ ಗ್ರೌಂಡ್ಗೆ ಏನ್ ಮಾಡಿ, ಯಾವ್ದಾದ್ರು ಪ್ಲೇನ್ ವಾಲ್ ನ ಯೂಸ್ ಮಾಡಿ, ಇಲ್ಲದಿದ್ರೆ ನಿಮ್ಮ ಮನೆಯಲ್ಲೇ ಯಾವ್ದಾದ್ರು ಒಂದು ಪ್ರಾಪರ್ ಕಾರ್ನರ್ ತುಂಬಾ ಚೆನ್ನಾಗಿದೆ ಅಂತ ಆದ್ರೆ ಅದನ್ನ ಯೂಸ್ ಮಾಡಿ. ಸೊ ಮನೆಯಲ್ಲಿ ಯಾರು ಇಲ್ಲ ಅಂತ ಆದ್ರೆ ಹಾಲ್ ಅಲ್ಲಿ ಕೂತ್ಕೊಂಡು ನಿಮ್ಮ ಏನು ಹಿಂದ್ಗಡೆ ಶೋಕೇಸ್ ಇದ್ರೆ ಅದನ್ನ ಬ್ಯಾಕ್ ಗ್ರೌಂಡ್ ಆಗಿ ಯೂಸ್ ಮಾಡಿ. ನೋಡಿ, ಹೆವಿಯಾಗಿ ಬ್ಯಾಕ್ ಗ್ರೌಂಡ್ಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇನಿಷಿಯಲ್ ಟೈಮ್ ಅಲ್ಲಿ. ಆಮೇಲೆ ನಿಮ್ಗೆ ಸ್ಲೋಲಿ ನಿಮ್ಗೆ ವಿಡಿಯೋಸ್ ಕ್ರಿಯೇಟ್ ಮಾಡೋದು ಹೇಗೆ ಗೊತ್ತಾದ್ಮೇಲೆ, ಕಂಟೆಂಟ್ ನಿಮ್ದು ಒಳ್ಳೇದಾಗ್ತಾ ಹೋದ್ಮೇಲೆ ಆಮೇಲೆ ಬೇಕಾದ್ರೆ ನೀವು ಬ್ಯಾಕ್ ಗ್ರೌಂಡ್ಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಇದು ನನ್ನ ಅಕಾರ್ಡಿಂಗ್ ಇದು ಬೇಸಿಕ್ ಥಿಂಗ್ಸ್ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಫೋಕಸ್ ಮಾಡಬೇಕು. ಸೊ ನಿಮ್ಗೆ ಇದ್ರ ನಂತರ ಸೊ ಹೈ ಬಜೆಟ್ಗೆ ನೀವು ಹೋಗ್ತೀರಂತ ಆದ್ರೆ ನಾನು ಮೇ ಬಿ ಅದರ ರಿಲೇಟೆಡ್ ಒಂದು ಸಪ್ರೇಟ್ ಆದ ವಿಡಿಯೋಸ್ ನ ಮಾಡ್ತೇನೆ, ಎಲ್ಲಿ ನಿಮ್ಮ ಬ್ಯಾಕ್ ಗ್ರೌಂಡ್ ತುಂಬಾ ಚೆನ್ನಾಗಿ ಬರುತ್ತೆ, ಆ ಟೈಪ್ ಎಲ್ಲ ಸೆಟಪ್ ಹೇಗೆ ಮಾಡುವಂಥದ್ದು, ಇನ್ನೂ ಒಳ್ಳೆ ಆಡಿಯೋ ಗೇರ್ಸ್ ಯಾವ ರೀತಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೇನೆ. ಬಟ್ ಈ ಒಂದು ವಿಡಿಯೋ ನಾನು ಯಾವ ರೀತಿ ಕ್ರಿಯೇಟ್ ಮಾಡಿದ್ದೇನೆ ಅಂತ ಆದ್ರೆ, ಯಾರು ತುಂಬಾ ಬಿಗಿನರ್ ಅವ್ರಿಗೆ ಹೇಗೆ ಸ್ಟಾರ್ಟ್ ಮಾಡಬೇಕು, ಮಿನಿಮಮ್ ಎಕ್ವಿಪ್ಮೆಂಟ್ಸ್ ಗಳು ಏನ್ ಬೇಕು, ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇಂದ ಹೇಗೆ ಸ್ಟಾರ್ಟ್ ಮಾಡಬೇಕು, ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇರೋದ್ರಿಂದ ಸೊ ನಿಮ್ಗೆ ಬೇಕಾಗಿರೋದು ಇಷ್ಟೇ. ಸೊ ಈ ಎಲ್ಲ ಪಾಯಿಂಟ್ಸ್ ಗಳನ್ನ, ಟಿಪ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನೀವು ಎಕ್ವಿಪ್ಮೆಂಟ್ಸ್ ಗಳನ್ನ ಪರ್ಚೇಸ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಫ್ರೆಂಡ್ಸ್, ಹೋಪ್ಫುಲಿ ನಿಮ್ಗೆ ಈ ಒಂದು ವಿಡಿಯೋ ಮುಖಾಂತರ ಮಿನಿಮಮ್ ಸೆಟಪ್, ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇಂದ ಯಾವ ರೀತಿ ಸ್ಟುಡಿಯೋ ಸೆಟಪ್ ಮಾಡೋದು ಅನ್ನುವ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೊಳ್ತೇನೆ. ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಸೊ ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ರೂಟ್ಸ್ ಇನ್ಸ್ಟಿಟ್ಯೂಟ್ ಈ ಒಂದು ಚಾನಲ್ ಅಲ್ಲಿ ನಾವು ಸ್ಕಿಲ್ ಓರಿಯೆಂಟೆಡ್ ಇನ್ಫಾರ್ಮೇಶನ್ಸ್ ಗಳನ್ನ ಪ್ರೊವೈಡ್ ಮಾಡ್ತೇವೆ. ಕರೆಂಟ್ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಸ್ಕಿಲ್ಸ್ ಏನು, ಸೊ ಈ ಸ್ಕಿಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿಯಾಗಿ ನಾವು ಅರ್ನ್ ಮಾಡ್ಬೋದು, ಯಾವ ರೀತಿಯಾಗಿ ಜಾಬ್ ನ ಪಡ್ಕೋಬಹುದು, ಈ ಎಲ್ಲ ಇನ್ಫಾರ್ಮೇಶನ್ ಈ ವಿಡಿಯೋ ಮುಖಾಂತರ ಪ್ರೊವೈಡ್ ಮಾಡ್ತೇವೆ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. See you in the next video. Take care. Bye.